ಬೆಳಗಾವಿಯ ಕಿತ್ತೂರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾದ ಪ್ರಕರಣದಲ್ಲಿ ಈ ಅಂಬಡಗಟ್ಟಿ ಗ್ರಾಮ ಅಲ್ಲೇ ಅಪಘಾತ ಆಗಿದ್ದು ಅಂಬಡಗಟ್ಟಿ ಗ್ರಾಮದ ಘಟನಾ ಸ್ಥಳದಲ್ಲಿ ನಿಂಬೆಹಣ್ಣು ದಾರ ಎಲ್ಲ ಪತ್ತೆಯಾಗಿದೆಯಂತೆ. ಅದರ ಜೊತೆಗೆ ಕೆಂಪು ಬಟ್ಟೆಯಲ್ಲಿ ಲೋಟ ಹಲವು ವಸ್ತುಗಳು ಪತ್ತೆಯಾಗಿದೆ. ಅದೇ ಸ್ಥಳದಲ್ಲೇ ಅಪಘಾತಕ್ಕೀಡಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು. ಅಂದರೆ ಯಾರೋ ವಾಮಾಚಾರ ಮಾಡಿಸಿದಾರಾ, ಮಾಟ ಮಂತ್ರ ಮಾಡಿಸಿದಾರಾ ಗೊತ್ತಿಲ್ಲ, ಅಥವಾ ಈ ಹಕ್ಕಿ ಬಂದು ಕೂರೋದಕ್ಕೂ ಅದು ಮುರಿಯೋದಕ್ಕೂ ಒಂದೇ ಆಯಿತು ಅಂತ ಹೇಳ್ತಾರಲ್ಲ, ಆ ಥರ ಏನಾದರೂ ಆಗಿರ್ಬೋದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಘಟನಾ ಸ್ಥಳದಲ್ಲಿ ನಿಂಬೆಹಣ್ಣು, ದಾರ, ಕೆಂಪು ಬಟ್ಟೆ, ಹಲವು ವಸ್ತುಗಳು ಪತ್ತೆಯಾಗಿದೆ. ಸದ್ಯಕ್ಕೆ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇದ್ದೀವಿ. ಬೆಂಗಳೂರಿನಿಂದ ಪೂನಾಗೆ ಹೋಗುವಂಥ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನಂತಿದ್ರೆ ಇವತ್ತು ಬೆಳಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನಂತಿದ್ರೆ ರಸ್ತೆ ಅಪಘಾತ ಆಗಿತ್ತು. ಇದೇ ರಸ್ತೆಯಿಂದ ಏನಂತಿದ್ರೆ ಅವರು ಬೆಳಗಾವಿಗೆ ಏನಂತಿದ್ರೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣ ಮಾಡ್ತಾ ಇರುವಂಥ ಒಂದು ವಾಹನಕ್ಕೆ, ಕಾರಿಗೆ ನಾಯಿ ಅಡ್ಡು ಬರುತ್ತೆ. ಹೀಗಾಗಿ ಅವ್ರು ಏನಂತಿದ್ರೆ ಅವರ ಚಾಲಕ ಆ ರಸ್ತೆಯಿಂದ ಪಕ್ಕಕ್ಕೆ ಏನಂತಿದ್ರೆ ಸರ್ವಿಸ್ ರಸ್ತೆಗೆ ಏನಂತಿದ್ರೆ ಆ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದು ಏನಂತಿದ್ರೆ ಒಂದು ಅಪಘಾತ ಆಗಿತ್ತು. ಆದರೆ ಇಲ್ಲಿ ಸ್ಥಳೀಯ ಜನ ಕೂಡ ಏನಂತಿದ್ರೆ ಇದಕ್ಕೆ ಒಂದು ಬೇರೆನೇ ಏನಂತಿದ್ರೆ ಒಂದು ಬಣ್ಣ ಕೊಡ್ತಾ ಇದ್ದಾರೆ. ಯಾಕಂತಿದ್ರೆ ಅಂಬಡಗಟ್ಟೆ ಅನ್ನುವಂಥ ಒಂದು ಏನು ರಾಷ್ಟ್ರೀಯ ಹೆದ್ದಾರಿಯಿಂದ 2.5 ಕಿಲೋಮೀಟರ್ ಒಳಗಡೆ ಒಂದು ಗ್ರಾಮ ಹೋಗುತ್ತೆ. ಆ ಗ್ರಾಮದ 3 ರಸ್ತೆ ಏನಂತಿದ್ರೆ ಕೂಡ್ತವೆ. ಆ 3 ರಸ್ತೆ ಕೂಡುವಂಥ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಏನಂತಿದ್ರೆ ಮಾಟ ಮಂತ್ರಗಳನ್ನು ಮಾಡ್ತಾರೆ. ಆ ಮಾಟ ಮಂತ್ರ ಮಾಡುವುದಕ್ಕೂ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಾಹನ ಅಪಘಾತಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಸಂಶಯವು ಕೂಡ ಇಲ್ಲಿರುವಂಥ ಏನಂತಿದ್ರೆ ಜನ ಮಾಡ್ತಾ ಇರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು, ಕುಂಕುಮ ಆಗಿರ್ಬೋದು, ಅಲ್ಲಿ ನಿಂಬೆಹಣ್ಣು ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಏನಂತಿದ್ರೆ ಮಾಟ ಮಂತ್ರಕ್ಕೆ ಬಳಸುವಂಥ ಸಾಕಷ್ಟು ಏನಂತಿದ್ರೆ ಇಲ್ಲಿ ವಸ್ತುಗಳು ಏನಂತಾರೆ ಬಿದ್ದಿರುವಂಥದ್ದು. ಅದರ ಜೊತೆಗೆ ಏನು